ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರೈಟ್ ವೇ. ನನ್ನ ಹೆಸರು ಮಧುಕರ್ ಅಂತ ಹೇಳಿ. ಸೊ ಸಿಂಪ್ಲಿಫಿಕೇಶನ್ ಸೀರೀಸ್ನ ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ಪಾರ್ಟ್ 1 ವಿಡಿಯೋದಲ್ಲಿ ನಾನು ಜಸ್ಟ್ 10 ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೆ. ಈ ಒಂದು ವಿಡಿಯೋದಲ್ಲಿ 25 ಕ್ವಶನ್ಸ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಸೊ ವಿಡಿಯೋನೇ ಎಲ್ಲಿ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ನಮ್ಮ ಚಾನಲ್ ಹೊಸಬರಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ. ಸೊ ಆದಷ್ಟು ಕನ್ನಡ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡಿ. ಸೊ ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಇನ್ಸ್ಟ್ರಕ್ಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಸ್ಕ್ರೀನ್ ಮೇಲೆ ನಿಮಗೆ ಕ್ವಶನ್ಸ್ ಮತ್ತು ಆಪ್ಷನ್ಸ್ ಎರಡು ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವೇನು ಮಾಡ್ಬೇಕಂತ ಹೇಳಿದ್ರೆ ಪೆನ್ನು ಪೇಪರ್ ತೊಗೋಬೇಕು. ಆ ಕ್ವಶನ್ ಬರ್ತಿದ್ದಂಗೆ ವಿಡಿಯೋನ ಪಾಸ್ ಮಾಡಿ 30 ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಏನು ಮಾಡಿ, ನಾನು ಸೊಲ್ಯೂಷನ್ ಮಾಡಿಸ್ತೀನಲ್ಲ ಅದನ್ನು ವಾಚ್ ಮಾಡಿ. ಓಕೆನಾ? ಇದೇ ಥರ ಎಲ್ಲ ಕ್ವಶನ್ಸ್ಗೂ ಮಾಡಿ. ಸೊ ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ನೋಡಿ, ಏನು ಹೇಳಿದ್ದೇನೆ, 21 ಸ್ಕ್ವೇರ್ ಅಂತ ಹೇಳಿದ್ದೇನೆ. 21 ಸ್ಕ್ವೇರ್ ಅಂದರೆ 441 ಬರುತ್ತೆ. ಮೈನಸ್ 3717 ಡಿವೈಡ್ ಬೈ 59 ಇದೆ. 59 ವಿಚ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇಂಟು 8 ಇದೆ. ಸೊ 441 ಅಲ್ಲಿ ಇದು ಡಿವೈಡ್ ಮಾಡೋದೇ ಇಂಪಾರ್ಟೆಂಟ್ ಅಲ್ವಾ. ಸೊ 59 ಇಸ್ ಎ ಪ್ರೈಮ್ ನಂಬರ್. ಸೊ ಇಲ್ಲಿ ರೇಷಿಯೋ ತೆಗೆಯಕ್ಕೆ ಬರೋದಿಲ್ಲ. 59 ಮಲ್ಟಿಪಲ್ ಅಲ್ಲೇ ನೀವು ಇದನ್ನು ಡಿವೈಡ್ ಮಾಡಬೇಕು. ಹೇಗೆ ಮಾಡ್ತೀರಾ ಇಲ್ಲಿ ನೋಡಿ, 59 ಇಂಟು 5 ಮಾಡಿ ಡೈರೆಕ್ಟ್ ಆಗಿ. ಸೊ ನೋಡಿ 59ನ ಅರ್ಧ ಮಾಡಿದ್ರೆ ಏನು ಬರುತ್ತೆ, 29.5 ಬರುತ್ತಲ್ವಾ. ಸೊ 29.5 ಅಂದರೆ ಏನಾಗುತ್ತೆ, 295. 59 5 295 ಬರುತ್ತೆ. ಸೊ 295ಗೆ 59 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, 4 10 5 1 354. ಅಂದರೆ ಇದಕ್ಕೆ ನೆಕ್ಸ್ಟ್ 59 ಆ್ಯಡ್ ಮಾಡಿದರೆ ಇದಕ್ಕಿಂತ ಜಾಸ್ತಿ ಆಗಿಬಿಡುತ್ತೆ, ಬರೋದಿಲ್ಲ. ಹಾಗಿದ್ರೆ ಎಷ್ಟು ಟೈಮ್ ಹೋಗುತ್ತೆ, ಇದು 6 ಟೈಮ್ ಹೋಗುತ್ತೆ. 59 6 ಟೈಮ್ ಹೋಗುತ್ತೆ. ನೆಕ್ಸ್ಟ್ ಲಾಸ್ಟಲ್ಲಿ 7 ಇದೆಯಲ್ಲ, ಡೈರೆಕ್ಟಾಗಿ 3 ಬರ್ದ್ಬಿಡಿ ಅಷ್ಟೇ, 3 ಟೈಮ್ ಹೋಗ್ಬಿಡುತ್ತೆ ಅಂತ. ಬೇಕಾದ್ರೆ ನೋಡಿ 17 ರಿಮೈನಿಂಗ್ ಉಳಿಯುತ್ತೆ. 354 ಅಂದರೆ 17 ಉಳಿಯುತ್ತೆ. 177 ಆಗುತ್ತೆ. 59 3 ಟೈಮ್ ಹೋಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಿದ್ನ, ಇದು ಮೈನಸ್ ಮಾಡಿದ್ನ. ಹೇಗೆ ಮೈಂಡಲ್ಲೇ ಮೈನಸ್ ಮಾಡೋದು, 41ಗೆ ಎಷ್ಟು ಆ್ಯಡ್ ಮಾಡಿದರೆ 63 ಬರುತ್ತೆ, 22 ಆ್ಯಡ್ ಮಾಡಿದರೆ 63 ಬರುತ್ತೆ. ಅದನ್ನು 400ಅಲ್ಲಿ ಮೈನಸ್ ಮಾಡಿ ಏನು ಬರುತ್ತೆ, 378 ಬರುತ್ತೆ. ಸೊ ಡಿವೈಡ್ ಬೈ 8 ಆಗುತ್ತೆ. ಇಲ್ಲಿ ಮಲ್ಟಿಪ್ಲೈ ಇದೆಯಲ್ವಾ, ಸೊ ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಹಾಗಿದ್ರೆ ಕ್ವಶನ್ ಮಾರ್ಕ್ ವ್ಯಾಲ್ಯೂ ಏನಾಗುತ್ತೆ, 8 4 32. ನೆಕ್ಸ್ಟ್ ರಿಮೈನಿಂಗ್ ಏನು, 5 58 ಇದೆ. 8 7 56 2 ಆಗುತ್ತೆ. ಹಾಗಿದ್ರೆ 25 47.25 ಇಸ್ ಯುವರ್ ಆನ್ಸರ್. ಸೊ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಡಿ. ಸೊ ನೆಕ್ಸ್ಟ್ ಕ್ವಶನ್ನು ಡಿಸ್ಪ್ಲೇ ಆಗ್ತಾ ಇರುತ್ತೆ. ವಿಡಿಯೋನ ಪಾಸ್ ಮಾಡಿ ಆ ಕ್ವಶನ್ನ 30 ಸೆಕೆಂಡಲ್ಲಿ ಮಾಡುವಂಥ ಪ್ರಯತ್ನ ಮಾಡಿ. ನೆಕ್ಸ್ಟ್ ಏನು, ಮಿಕ್ಸ್ಡ್ ಫ್ರಾಕ್ಷನಲ್ಲಿ ಕೊಟ್ಟಿದ್ದಾನಲ್ವಾ, 2 1/2 ಮೈನಸ್ 1 1/16 ಪ್ಲಸ್ 1 1/32 ಮೈನಸ್ 1 9/64 ಇದೆ. ಅದನ್ನೇನು ಮಾಡಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಇಲ್ಲಿ ನೋಡಿ, 2 2 4 5/2 ಆಗುತ್ತೆ. ಮೈನಸ್ 16 16 17/16. ನೆಕ್ಸ್ಟ್ ಏನಿದೆ, ಪ್ಲಸ್ ಇದೆ. ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ ಆಗುತ್ತೆ. 32 1 ಟೈಮ್ ಇದೆಯಲ್ವಾ, ಸೊ 32 ಇರೋದು ಪ್ಲಸ್ 1 ಮಾಡಿದ್ರೆ 33 ಡಿವೈಡ್ ಬೈ 32 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಪ್ಲಸ್ ಆಗುತ್ತೆ. 64 ಪ್ಲಸ್ 9 ಅಂದರೆ 73 ಡಿವೈಡ್ ಬೈ 64 ವಿಚ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇವಾಗ ನೋಡಿ ಎಲ್ ಸಿ ಎಮ್ ತೆಗಿಬೋದಲ್ವಾ ಡೈರೆಕ್ಟಾಗಿ. 64 ಎಲ್ ಸಿ ಎಮ್ ಆಗುತ್ತೆ. 2 ಹೌ ಮೆನಿ ಟೈಮ್ಸ್ ಆಗುತ್ತೆ, 232 ಆಗುತ್ತೆ. 32 ಇಂಟು 5 ಮಾಡಿದ್ರೆ 160 ಮೈನಸ್ 16 4 ಆಗುತ್ತೆ. 4 17 68 ಮೈನಸ್ 32 ಇಂಟು 2 ಆಗುತ್ತೆ. ಅಲ್ಲಿಗೆ 66 ಆಗುತ್ತೆ. ನೆಕ್ಸ್ಟ್ ಅಗೇನ್ ಪ್ಲಸ್ 64 1 ಟೈಮ್ 1 ಇಂಟು 73 ಬರುತ್ತೆ ವಿಚ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇಲ್ಲಿ ನೋಡಿ ನಾನು ಡೈರೆಕ್ಟಾಗಿ ಮಾಡ್ಬೋದು. ಇವೆರಡನ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, 134. ಓಕೆನಾ? ಸೊ 134ಅಲ್ಲಿ 73 ಹೋಗೋದಂದ್ರೇನು, ಮೈನಸ್ 134 ಇದೆ, ಪ್ಲಸ್ 73 ಇದೆ. ಏನು ಬರುತ್ತೆ, 73ಗೆ 27 ಆ್ಯಡ್ ಮಾಡಿದರೆ 100 ಆಗುತ್ತೆ. 27 ಪ್ಲಸ್ 34. ಸೊ 27 ಪ್ಲಸ್ 34 ಅಂದರೆ 61 ಬರುತ್ತೆ. ಮೈನಸ್ 61 ಇರುತ್ತೆ. ಮೈನಸ್ 61ಅಲ್ಲಿ 160 ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಇದು 116 ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 99 ಬರುತ್ತೆ. 99 ಡಿವೈಡ್ ಬೈ 64 ವಿಚ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. 64 1 ಟೈಮ್ ಹೋಗುತ್ತೆ. ರಿಮೈನಿಂಗ್ ಎಷ್ಟು, 35 ಬೈ 64. ಸೊ ಹಾಗಿದ್ರೆ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ ಇ ಈಸ್ ರೈಟ್. ಓಕೆ, ಇದೇ ಥರ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡಿ, ಎಲ್ಲ ಡೆಸಿಮಲಲ್ಲಿದೆ. ಡೆಸಿಮಲಲ್ಲಿದ್ದಾಗ ಯಾವ ಥರ ಸಾಲ್ವ್ ಮಾಡೋದು. ಸೊ ಡೆಸಿಮಲಲ್ಲಿದ್ದಾಗ ಹೆದರೋವಂಥ ಅವಶ್ಯಕತೆ ಏನಿಲ್ಲ. ಇಲ್ಲಿ ನೋಡಿ 0.1 ಇದ್ರೆ ಏನು ಬರೀತೀರಾ, ಈ ಪಾಯಿಂಟ್ ನೆಕ್ಸ್ಟ್ ಏನು ಎಷ್ಟು ಡಿಜಿಟ್ಸ್ ಇದೆಯೋ ಅಷ್ಟನ್ನು 0 ಆಗ್ತೀರಾ, 1 ಬರೋದಲ್ವಾ. ಸೊ 0.01 ಇದ್ದರೆ ಪಾಯಿಂಟ್ ನೆಕ್ಸ್ಟ್ ಏನಿದೆ 2 ಡಿಜಿಟ್ಸ್ ಇದೆ. ಸೊ ಇಲ್ಲೇನು ಮಾಡ್ತೀರಾ, 1 ಬರೆದು 2 zeros ಬರೀತೀರಾ. ಸೊ ಅದೇ ಥರನೂ ಇಲ್ಲಿ ಕೊಟ್ಟಿರೋ ಡೆಸಿಮಲ್ಸ್ಗೂ ಬರಿತಾ ಹೋಗಿ. ಅಲ್ಲಿ ನೋಡಿ 0.008 ಇದೆ, ಅದನ್ನೇನಂತ ಬರೀಬೋದು, 8 ಡಿವೈಡ್ ಬೈ ಪಾಯಿಂಟ್ ಆದಮೇಲೆ 3 ಡಿಜಿಟ್ಸ್ ಇದೆ, ಸೊ 3 zeros. ನೆಕ್ಸ್ಟ್ ಇಂಟು 1 ಡಿವೈಡ್ ಬೈ ಪಾಯಿಂಟ್ ಆದಮೇಲೆ 2 ಡಿಜಿಟ್ಸ್ ಇದೆ, ಹಾಗಿದ್ರೆ 100 ಬರುತ್ತೆ. ನೆಕ್ಸ್ಟ್ ಇಂಟು 70 ಡಿವೈಡ್ ಬೈ ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ಸ್ ಇದೆ, 4 ಡಿಜಿಟ್ಸ್ ಇದೆ, ಸೊ 4 zeros. ಡಿವೈಡೆಡ್ ಬೈ ಇದೆಯಲ್ಲ, ಡಿವೈಡ್ ಬೈ ಇದ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಡಿವೈಡ್ ಬೈ
ಅದು 0.12 ಇರೋದೇನಾಗುತ್ತೆ ಹೇಳಿ 12 ಡಿವೈಡೆಡ್ ಬೈ ಇದೇನು ಈ ಥರ ಇರುತ್ತಲ್ವಾ. ಸೊ ಇವಾಗ ಏನಾಗುತ್ತೆ ಇಲ್ಲಿ 100 ಇರುತ್ತೆ, ಇದೇನಾಗುತ್ತೆ ರೆಸಿಪ್ರೋಕಲ್ ಆಗುತ್ತೆ. ಸೊ ರೆಸಿಪ್ರೋಕಲ್ ಆದರೆ ಡೈರೆಕ್ಟಾಗಿ ಬರಿಬೋದಾ ನಾವು, ಏನಂತ ಬರಿಬೋದು, ಇಲ್ಲಿ 12 ಇಲ್ಲಿ 100. ನೆಕ್ಸ್ಟ್ ಇಂಟು ನೋಡಿ ಇಲ್ಲಿ ಪಾಯಿಂಟ್ ಆದಮೇಲೆ 4 zeros ಇದೆ ನೆಕ್ಸ್ಟು, ಹಾಗಾಗಿ ಏನಾಗುತ್ತೆ ಇಲ್ಲಿ ಕೆಳಗಡೆ 4 ಬರುತ್ತೆ, ಇಲ್ಲಿ ಏನು ಬರುತ್ತೆ 4 zeros ಬರುತ್ತೆ. 4 zeros ಇರೋದು ಇಲ್ಲೊಂದಿದೆ, ಇದು ಕ್ಯಾನ್ಸಲ್ ಇದು ಕ್ಯಾನ್ಸಲ್ ಇದು ಕ್ಯಾನ್ಸಲ್ ಇದು ಕ್ಯಾನ್ಸಲ್ ಆಗುತ್ತೆ. 12 ಹೌ ಮೆನಿ ಟೈಮ್ಸ್ ಹೋಗುತ್ತೆ, 6 times ಹೋಗುತ್ತೆ. 4 ಹೌ ಮೆನಿ ಟೈಮ್ಸ್ ಹೋಗುತ್ತೆ, 2 times ಹೋಗುತ್ತೆ. 6 2s 12 ಇದೆ. ಸೊ 12 ಇಲ್ಲಿ ನೋಡಿ ಎಷ್ಟು, 1 ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ ಬರಬೇಕು, 1 2 3 ಹಾಗೆ 0 1 2 ಆಗುತ್ತೆ. ಸೊ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ ಡಿ 0.012 ಇಸ್ ದ ರೈಟ್ ಆನ್ಸರ್. ಸೊ ಇದೇ ಥರ ನೆಕ್ಸ್ಟ್ 4th ಕ್ವಶನ್. ವಿಡಿಯೋ ತುಂಬ ಸ್ಲೋ ಆಗ್ತಿದೆ ಅಂತ ನಿಮಗೆ ಅನ್ಸಿದ್ರೆ ಏನು ಮಾಡಿ ಅಂತ ಹೇಳಿದರೆ 1.2x ಅಥವಾ 1.5x ಅಲ್ಲಿ ವಿಡಿಯೋನ ನೋಡಿ, ಓಕೆನಾ. ಸೊ ನೆಕ್ಸ್ಟು 4th ಕ್ವಶನ್ ನೋಡಿ. 4th ಕ್ವಶನ್ ನೋಡಿ 8 2/7 ಇದೆಯಲ್ಲ. ಸೊ ಇದನ್ನ ಯಾವ ಥರ ಬರೀಬೋದು, 7 8 56, 56 ಪ್ಲಸ್ 2 58 ಡಿವೈಡ್ ಬೈ 7 ಇಂಟು ಡಿಫ್ರೆನ್ಸ್ ಮಾಡಿ. 3 ಅಲ್ಲಿ 5 ಹೋದರೆ 13 ಅಲ್ಲಿ 5 ಹೋದರೆ 8 ಬರುತ್ತೆ. ನೆಕ್ಸ್ಟ್ 15 ಅಲ್ಲಿ 9 ಹೋದರೆ 6 ಬರುತ್ತೆ. ನೆಕ್ಸ್ಟ್ 8 ಅಲ್ಲಿ 3 ಹೋದರೆ 5 ಬರುತ್ತೆ. ನೆಕ್ಸ್ಟ್ 4 ಅಲ್ಲಿ 3 ಹೋದರೆ 1 ಬರುತ್ತೆ. ಸೊ 7 2s ಹೋಗುತ್ತೆ, ರಿಮೈನಿಂಗ್ 1, 7 2s 14, ರಿಮೈನಿಂಗ್ 2 28, 7 4s ಆಗುತ್ತೆ. ಸೊ ಈಸಿಯಾಗಿ ಮಲ್ಟಿಪ್ಲೈ ಮಾಡ್ತೀರಾ. ಇದನ್ನು ಕೂಡ ನೋಡಿ 50 + 8 ಅಂತ ಸ್ಪ್ಲಿಟ್ ಮಾಡಿ. 50 + 8 5 × 2 2 4 ಮಲ್ಟಿಪ್ಲೈ ಮಾಡೋದು ನಿಮಗೆ ಗೊತ್ತಲ್ವಾ, ಏನಾಗುತ್ತೆ 1 1 2 1 0 ಬರುತ್ತೆ. ಜೊತೆಗೆ ಆಲ್ರೆಡಿ 0 ಇರೋದ್ರಿಂದ ಇನ್ನೊಂದು 0 ಆ್ಯಡ್ ಆಗುತ್ತೆ. ನೆಕ್ಸ್ಟ್ 8 ಇದೆಯಲ್ವಾ, 8ಇಂದ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿ ಅಷ್ಟೇ. 8 3s 8 4s 32 ಬರುತ್ತೆ. 2 3 ಕ್ಯಾರಿ 8 2s 16 9 ಆಗುತ್ತೆ. ನೆಕ್ಸ್ಟ್ 8 2s 16 1 ಕ್ಯಾರಿ ಇರುತ್ತಪ್ಪ, ಅಲ್ಲಿಗೆ 17 ಬರುತ್ತೆ. ಸೊ ಇವೆರಡನ್ನ ಆ್ಯಡ್ ಮಾಡಿ. 2 9 9 2 1 1 2 9 9 2 ಬರುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಇಲ್ಲಿ ಪ್ಲಸ್ 265.75 ವಿಚ್ ಈಸ್ ಈಕ್ವಲ್ ಟು x ಪ್ಲಸ್ 2455.6 ಇದೆ. ಸಿಂಪಲ್. ಇದನ್ನು ಫಸ್ಟ್ ಇದರಲ್ಲಿ ಮೈನಸ್ ಮಾಡಿ. ನೆಕ್ಸ್ಟ್ ಇದನ್ನ ಏನು ಮಾಡಿ, ಇದರಲ್ಲಿ ಮೈನಸ್ ಮಾಡಿ. ಸೊ ಇದನ್ನ ಇದರಲ್ಲಿ ಮೈನಸ್ ಮಾಡಿದ್ರೆ ಏನು ಬರುತ್ತೆ, 265.75 ಮೈನಸ್ ಮಾಡಿ. ಇಲ್ಲಿ ನೋಡಿ 60 ಇದೆ. 60 ಅಂದರೆ ಆಲ್ರೆಡಿ ಎಕ್ಸ್ಟ್ರಾ 5 ಇರುತ್ತೆ, ಇಲ್ಲಿ ಆಗುತ್ತೆ 85 ಬರುತ್ತೆ. ಇಲ್ಲಿ 4 ಇದೆ, 5 ಹೋದರೆ 9 ಬರುತ್ತೆ. ನೆಕ್ಸ್ಟ್ 4 ಇದೆ, 8 ಹೋದರೆ 6 ಹೋದರೆ ಏನು ಬರುತ್ತೆ 8 ಬರುತ್ತೆ. ನೆಕ್ಸ್ಟ್ ಇಲ್ಲಿ 3 ಇದೆ, 2 ಹೋದರೆ 1 ಬರುತ್ತೆ. ನೆಕ್ಸ್ಟ್ 2 ಹಾಗೆ ಇರುತ್ತೆ. ಇವಾಗ 2189.85 ಇದೆಯಲ್ಲ, ಇದನ್ನು ಇದರಲ್ಲಿ ಮೈನಸ್ ಮಾಡಿ. 2189.85 ಏನು ಬರುತ್ತೆ 1 5 ರಿಮೈನಿಂಗ್. ಇಲ್ಲಿ 11 ಇರುತ್ತೆ, 11ಅಲ್ಲಿ ಏನು ಹೋದರೆ 2 ಬರುತ್ತೆ, 2.15 ಆಗುತ್ತೆ. 8ಅಲ್ಲಿ 8 ಹೋದರೆ 0 ಬರುತ್ತೆ. ಇದೇನು ಬರುತ್ತೆ ಇಲ್ಲಿ 0. ಇಲ್ಲಿ 9ಅಲ್ಲಿ 1 ಹೋದರೆ 8 ಬರುತ್ತೆ 1. ಸೊ 108.02.15. ಸೊ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಬಂದ್ಬಿಟ್ಟು ನಿಮಗೆ ಸಿ ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಮಾಡೋಣ. ಓಕೆ, ನೆಕ್ಸ್ಟ್ ನೋಡಿ 5th ಕ್ವಶನ್ನು. 1.06 ಪ್ಲಸ್ 0.04 ಅಂದರೆ ಏನಾಗುತ್ತೆ 1.1 ಹೋಲ್ ಸ್ಕ್ವೇರ್ ಆಗುತ್ತೆ. ಇದೇನಾಗುತ್ತೆ 1.21 ಆಗುತ್ತೆ. ಹಾಗಿದ್ರೆ 1.21 ಮೈನಸ್ ಕ್ವಶನ್ ಮಾರ್ಕ್ ವಿಚ್ ಇಸ್ ಈಕ್ವಲ್ ಟು 4 × 1.06 ಅಂತ ಇದೆ. 1.06 ಏನು ಬರಿಬೋದು, 106 ಡಿವೈಡ್ ಬೈ 100 ಇಂಟು 0.04 ಇದೆ, ಅದರಿಂದ ಬರಿಬೋದು 4 ಡಿವೈಡ್ ಬೈ 100 ಅಂತ ಬರಿಬೋದು. ಸೊ 4 × 4 ಏನಾಗುತ್ತೆ 16 ಆಗುತ್ತೆ. 16 6 96, 16 1 16 ಆಗುತ್ತೆ. ಇಲ್ಲಿ 2 zeros ಅಂದರೆ 4 zeros ಬರುತ್ತೆ. 4 zeros ಅಂದರೆ 4 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು. 1 2 3 4. ಸೊ 0.1696 ಆಗುತ್ತೆ. ಸೊ ಇದು ಮೈನಸ್ ಕ್ವಶನ್ ಮಾರ್ಕ್ ಹಾಕಿದ್ರೆ ಪ್ಲಸ್ ಆಗುತ್ತೆ, ಇದನ್ನು ಈ ಕಡೆ ತಗೊಂಬಂದ್ರೆ ಮೈನಸ್ ಆಗುತ್ತೆ. ಇದರಲ್ಲಿ ಇದನ್ನು ಮೈನಸ್ ಮಾಡಬೇಕು. ಏನು ಬರುತ್ತೆ 1.2100ದಲ್ಲಿ 1696ನ ಮೈನಸ್ ಮಾಡಬೇಕು. ಸೊ ಆನ್ಸರ್ ವಿಲ್ ಬಿ 4 ಅಗೈನ್ 0. ಇಲ್ಲಿ ಆನ್ಸರ್ ವಿಲ್ ಬಿ 4, ಇಲ್ಲಿ 0.1 1.040. ಸೊ ಆಪ್ಷನ್ ಇ. ಸೊ ನಿಮ್ಮ ಆಪ್ಷನ್ ಏನಾಗುತ್ತೆ, ಇ ಇಸ್ ದ ರೈಟ್ ಆನ್ಸರ್. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ 6th ಕ್ವಶನ್ ಏನಿದೆ, 3024 ಡಿವೈಡ್ ಬೈ 189 ಅಂತ ಇದೆ. ಸೊ ಅದನ್ನ ಹೇಗೆ ಡಿವೈಡ್ ಮಾಡ್ತೀರಾ,
189 ಅಂತ ಇದೆ. ಸೊ ಇಲ್ಲಿ ನೋಡಿ 2 ಟೈಮ್ಸ್ ಅಂತೂ ಹೋಗಲ್ಲ, ಯಾಕೆಂದರೆ 18 2 ಟೈಮ್ಸ್ ಅಂದ್ರೆ ನೀವು 19 2 ಟೈಮ್ಸ್ ನಿಯರ್ಲಿ 38 ಆಗುತ್ತೆ. ಇಲ್ಲಿ 38 ಇಲ್ಲೇ ಇಲ್ಲ, ಸೊ 2 ಟೈಮ್ಸ್ ಬರಲ್ಲ, 1 ಟೈಮ್ ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಿದ್ರೆ 4 ಲಾಸ್ಟ್ ಡಿಜಿಟ್ ಇರೋದು, ಹಾಗಿದ್ರೆ ಏನಾಗುತ್ತೆ ಇದು 6 ಟೈಮಲ್ಲಿ ಹೋಗುತ್ತೆ. ಯಾಕೆಂದರೆ 9 ಇಂಟು 6 ಮಾಡಿದಾಗ ಮಾತ್ರ ಲಾಸ್ಟ್ ಡಿಜಿಟು 4 ಬರೋದಲ್ವಾ, ಇದು 6 ಟೈಮ್ ಹೋಗುತ್ತೆ. ಸೊ ಇದಕ್ಕೇನಿದೆ ಹೋಲ್ 1/2 ಇದೆ, ಹಾಗಿದ್ರೆ ಇದೇನಾಗುತ್ತೆ ವ್ಯಾಲ್ಯೂ 4 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ನೋಡಿ 684 ಡಿವೈಡೆಡ್ ಬೈ 19 ಇದೆ, ಹೋಲ್ ಸ್ಕ್ವೇರ್ ಇದೆ. ಸೊ 19 ಹೌ ಮೆನಿ ಟೈಮ್ಸ್ ಹೋಗುತ್ತೆ, 19 3s 57, ರಿಮೈನಿಂಗ್ 57 ಅಂದರೆ 11 ಉಳಿಯುತ್ತೆ, 11 1 4 ಅಂದರೆ 19 6 ಹೋಗುತ್ತೆ. 36 ಸ್ಕ್ವೇರ್ ವ್ಯಾಲ್ಯೂ ಏನು 1296, ಸಾರಿ 1296 ಪ್ಲಸ್ 1296 ಆಗುತ್ತೆ. ನೆಕ್ಸ್ಟ್ ವಿಚ್ ಈಸ್ ಈಕ್ವಲ್ ಟು ಏನಿದೆ ಇಲ್ಲಿ x ಸ್ಕ್ವೇರ್ ಪ್ಲಸ್ 459. ಸೊ ಹಾಗಿದ್ರೆ ಈ 4 ಇದ್ರಲ್ಲಿ ಮೈನಸ್ ಮಾಡಿದರೆ 455 ಬರುತ್ತೆ. 455 ಇದ್ರಲ್ಲಿ ಮೈನಸ್ ಮಾಡಿದರೆ 455 ಇದ್ರಲ್ಲಿ ಮೈನಸ್ ಮಾಡಬೇಕು. ಸೊ 6ಅಲ್ಲಿ 5 ಹೋದರೆ 1 ಬರುತ್ತೆ. ನೆಕ್ಸ್ಟ್ ಇದರಲ್ಲಿ 4 ಬರುತ್ತೆ. ಇಲ್ಲಿ 841ನ ಸ್ಕ್ವೇರ್ ರೂಟ್ ಏನು ಯಾವುದು ಸ್ಕ್ವೇರ್ ಅದು ಬಂದ್ಬಿಟ್ಟು 29. ಸೊ ಹಾಗಿದ್ರೆ ನಿಮ್ಮ ಆನ್ಸರ್ ಏನಾಗಿರುತ್ತೆ 29. ಆಪ್ಷನ್ ಯಾವುದಿದೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡೋಣ ನೆಕ್ಸ್ಟ್ ಕ್ವಶನ್ ನೋಡಿ. 4.4 ಟೈಮ್ಸ್ ಆಫ್ 5/16 ಆಫ್ 30% ಆಫ್ 216 ಅಂತ ಇದೆ. ಸೊ 4.4 ಅಂದರೆ 44/10 ಇಂಟು 5/16 ಇಂಟು 30% ಅಂದರೆ 3/10 216. 16 ಹೌ ಮೆನಿ ಟೈಮ್ಸ್ ಹೋಗುತ್ತಿದ್ದು 16 ಏನಾದ್ರು ಹೋಗುತ್ತಾ, 16 ಡಿವೈಡ್ ಆಗಲ್ಲ ಅಲ್ವಾ ಇದು. ಸೊ ಇಲ್ಲಿ ನೋಡಿ 4 4s 4 11s 4 ಹೌ ಮೆನಿ ಟೈಮ್ಸ್ ಹೋಗುತ್ತೆ 4 5s 4 4s 16. ಸೊ ಇವಿಷ್ಟನ್ನು ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ 5 1s 5 2s ಹೋಗುತ್ತಲ್ವಾ. ನೆಕ್ಸ್ಟ್ 2 ಇಂಟು ಇದು 27 ಬರುತ್ತೆ. ಇಲ್ಲಿ 33 ಇದೆ, 33 ಇಂಟು 27 ಆಗುತ್ತೆ. ಸೊ ಡೈರೆಕ್ಟಾಗಿ 7 3 ನೋಡಿ, ಇಲ್ಲಿ 3 7s 21 1 2 ಕ್ಯಾರಿ 3 2s 6 ಆಗುತ್ತೆ, 81 ಆಗುತ್ತೆ. ಹಾಗಿದ್ರೆ ಇಲ್ಲೂ ಕೂಡ 81 ಬರುತ್ತೆ. 1 9 ಇಲ್ಲಿ 8 ಇರುತ್ತೆ. ಸೊ 110 ಇರೋದ್ರಿಂದ 1 ಡಿಜಿಟ್ ಬಿಟ್ಟು ಪಾಯಿಂಟ್ ಇಡಿ. 89.1 ಈಸ್ ಯುವರ್ ಆನ್ಸರ್. ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ ಡಿ. ಸೊ ಅಥವಾ ನೀವು ಹೀಗೂ ಮಾಡ್ಬೋದು, ಏನು ಮಾಡಿ ಅಂದರೆ 11ನ ಮಲ್ಟಿಪಲ್ ಇದಲ್ವಾ, ಸೊ 11ಇಂದ ಡಿವೈಡ್ ಮಾಡಿ ಕೊಟ್ಟಿರೋ ಆಪ್ಷನ್. ಫಸ್ಟ್ ಒನ್ ನೋಡಿ 11ಇಂದ ಡಿವೈಡ್ ಆಗಲ್ಲ, ಸೆಕೆಂಡ್ ಒನ್ ಕೂಡ ಆಗಲ್ಲ, ಥರ್ಡ್ ಒನ್ ಆಗಲ್ಲ, ಆಗ್ತಾ ಇರೋದು ಒಂದೇ ಆಪ್ಷನಲ್ಲಿ, ಯಾವುದು ಆಪ್ಷನ್ ಡಿ ಒಂದೇ. ಸೊ ಡೈರೆಕ್ಟಾಗಿ ಇಲ್ಲಿ 11ಇಂದ ಮಲ್ಟಿಪ್ಲೈ ಆಗ್ತಾ ಇದೆ ಅಂದರೆ ಆನ್ಸರ್ ಕೂಡ 11ನ ಮಲ್ಟಿಪಲ್ಲೇ ಇರಬೇಕಲ್ವಾ. ಸೊ ಕೊಟ್ಟಿರೋ ಆಪ್ಷನ್ನಲ್ಲಿ 11ಇಂದ ಡಿವೈಡ್ ಮಾಡಿ, ಯಾವುದು ಕಂಪ್ಲೀಟಾಗಿ ಡಿವೈಡ್ ಆಗ್ತಾ ಇದೆಯೋ ಅದೇ ನಿಮ್ಮ ಆನ್ಸರ್ ಕೂಡ ಆಗಿರುತ್ತೆ. ಇದು ಶಾರ್ಟ್ ಕಟ್. ಸೊ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದಾಗ ಮಾತ್ರ ಮಾಡಿ, ಟೈಮ್ ಇತ್ತು ಅಂದರೆ ಕರೆಕ್ಟಾಗಿ ಸಾಲ್ವ್ ಮಾಡಿ. ಅಕಸ್ಮಾತ್ ಅಲ್ಲಿ 2 ಆಪ್ಷನ್ಸ್ ಏನಾದರೂ 11ಇಂದ ಡಿವೈಡ್ ಆಗ್ತಿದ್ರೆ ಅವಾಗ ನೀವು ಸಾಲ್ವ್ ಮಾಡಲೇಬೇಕಾಗುತ್ತೆ. ಸೊ ಇದರಲ್ಲಿ ನೋಡಿ, ಇದರಲ್ಲಿ ಒಂದೇ ಆಗ್ತಾ ಇರೋದು, ಅದು 89.1 ಅದೊಂದೇ ಆಗ್ತಾ ಇರೋದು. ಸೊ ಆರಾಮಾಗಿ ಮಾಡ್ಬೋದು ನೀವು. ನೆಕ್ಸ್ಟ್ 8th ಒನ್ ನೋಡಿ, ಪಾಯಿಂಟ್ ಇದು ಕೂಡ ಡೆಸಿಮಲ್ ಇದೆಯಲ್ಲ, 0.538 ಇಂಟು 0.5380 ಮೈನಸ್. ಸೊ ಏನಿದೆ ಇದು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ ಬಂದ್ಬಿಡುತ್ತೆ. ಡಿವೈಡ್ ಬೈ 1 ಮೈನಸ್ 0.924 ಆಗುತ್ತೆ. ಹಾಗಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಏನಾಗುತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನೋಡಿ, 62 ಆ್ಯಡ್ ಮಾಡಿದರೆ 1000 ಬರುತ್ತೆ. ಸೊ 1000 ಅಂದರೆ 1.00 ಬರುತ್ತೆ. ನೆಕ್ಸ್ಟ್ ಇಂಟು ಎ ಮೈನಸ್ ಬಿ ಅಂದರೆ ಏನು ಬರುತ್ತೆ, ಎ ಮೈನಸ್ ಬಿ ಅಂದರೆ ಎರಡನ್ನೂ ಡಿಫ್ರೆನ್ಸ್ ಚೆಕ್ ಮಾಡಿ. ಸೊ 38 ಪ್ಲಸ್ 38 ಏನಾಗುತ್ತೆ 76. ಸೊ 0.076 ಸೊ 1 ಇಂಟು 0.076 ಅಂದರೆ ಏನು ಬರುತ್ತೆ, ಅದೇ ಬರುತ್ತೆ. ಸೊ ಡಿವೈಡ್ ಬೈ ಇಲ್ಲೇನಿದೆ 1 ಮೈನಸ್ 0.924 ಇದೆಯಲ್ವಾ. ಸೊ ಇದನ್ನು ಮೈನಸ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ 0.76 ಬರುತ್ತೆ. ಸೊ ಇದೇನಿದೆ ಇಲ್ಲಿ 0.076 ಇದೆ, ಇದೇನಿದೆ ಇದು ಕೂಡ 0.076 ಬರುತ್ತೆ. ಸಾರಿ, ಅವಾಗ ಏನಾಗುತ್ತೆ ಆನ್ಸರ್ 1 ಬರುತ್ತೆ.
ಸೊ ಇದ್ರ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಇ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ನೋಡಿ, ಇದು ನೋಡಿದ್ರೆ ಕಾಂಪ್ಲಿಕೇಟ್ ಅನ್ಸುತ್ತೆ, ಬಟ್ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಏನಿದೆ, ಅದು a² - b² ಫಾರ್ಮಲ್ ಇದೆ. ಆರಾಮಾಗಿ ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಸಾಲ್ವ್ ಮಾಡ್ಬೋದು. 27² into 6 divided by 9. ಸೊ ಇಲ್ಲಿ ನೋಡಿ 27² ಫೈಂಡ್ ಔಟ್ ಮಾಡೋದೇನು ಬೇಡ, 27 into 27 ಮಾಡಿ. ಅಥವಾ 27² ಗೊತ್ತಿದ್ರೆ ಡೈರೆಕ್ಟಾಗಿ ಬರೀರಿ, ಅದು ಕೂಡ ಏನು ಸಮಸ್ಯೆ ಇಲ್ಲ. ಏನಾಗುತ್ತೆ 27² 729 ಇರುತ್ತೆ. 729 divided by 9 into 6 ಪ್ಲಸ್ 7³ ಇದೆ, 7³ 343 ಆಗುತ್ತೆ, ಪ್ಲಸ್ 71. ಈ ಕಡೆ ಮೈನಸ್ ಇರುತ್ತೆ, ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಅಲ್ಲಿಗೆ ಪ್ಲಸ್ 431 ವಿಚ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಕ್ಯೂಬ್ ಅಂತ ಇದೆ. ಸೊ ಇದೇನಾಗುತ್ತೆ 8 ಆಗುತ್ತೆ, ಇದು 1 ಆಗುತ್ತೆ, ಇಲ್ಲಿಗೆ 8 ಆಗುತ್ತೆ, 6 1 6 6 8 48 ಆಗುತ್ತೆ. ಪ್ಲಸ್ ಇವೆರಡನ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, 4 1 4 ಆಗುತ್ತೆ, ಪ್ಲಸ್ 4 3 1 ಇರುತ್ತೆ. ಸೊ ಇವು ಮೂರನ್ನು ಆ್ಯಡ್ ಮಾಡಿಬಿಡಿ, 10 ಆಗುತ್ತೆ, 1 ಆಗುತ್ತೆ. ನೆಕ್ಸ್ಟ್ 1 10 ನೋಡಿ 10 ಆಗುತ್ತೆ, 11 ಆಗುತ್ತೆ. ಸೊ 1 ಆ್ಯಡ್ 9 + 4 9 + 1 10 ಆಗುತ್ತೆ, 10 + 3 13 ಆಗುತ್ತೆ. ಸೊ 31 ಅಂತ ನಿಮಗೆ ಅಂದಾಜು ಆಗಿರ್ಬೇಕು ಏನು ಆನ್ಸರ್ ಬರುತ್ತೆ, 11³ ಬರುತ್ತೆ. ನೋಡ್ಬೇಕಾದ್ರೆ 5 ಆಗುತ್ತೆ, 5 + 4 9 ಆಗುತ್ತೆ, 9 + 4 13. ಸೊ 111 ಅಂದರೆ ಇದ್ರೆ ಯಾವುದು ಕ್ಯೂಬು? ಸೊ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 11 ಈಸ್ ಯುವರ್ ಆನ್ಸರ್. ಸೊ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಬಂದ್ಬಿಟ್ಟು ಎ. ನೆಕ್ಸ್ಟ್ ನೋಡಿ 326 into 14. 326 into 14. ಸೊ 14 ಡಬಲ್ ಗೊತ್ತಿದ್ರೆ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿ. 14 6 84, 4 ಆಗುತ್ತೆ, 8 ಕ್ಯಾರಿ ಆಗುತ್ತೆ, 14 2 28, 28 + 8 ಅಂತ 36, 6 3 ಕ್ಯಾರಿ, 14 3 42 + 3 45, minus 12 into 88 ಇದೆ. ಸೊ 12 8 96, 6 9 ಕ್ಯಾರಿ, 12 8 ಅಗೇನ್ 96 + 9 ಆಗುತ್ತೆ, 96 + 9 ಅಂದರೆ 105. 49² ಕೇಳಿದ್ದೇನೆ. ಸೊ 2401 49². ಸೊ ಇವಾಗ ಇದನ್ನು ಡಿಫ್ರೆನ್ಸ್ ಮಾಡಿ ಆ್ಯಡ್ ಮಾಡಿ ಅಷ್ಟೇ, ಅಥವಾ ಇವೆರಡು ಡಿಫ್ರೆನ್ಸ್ ತೆಗೆದು ಇದಕ್ಕೆ ಆ್ಯಡ್ ಮಾಡಿ. ಹಾಗೆ ಮಾಡಿದ್ರು ಬರುತ್ತೆ, ಹೀಗೆ ಮಾಡಿದ್ರು ಬರುತ್ತೆ. ಸೊ 11 ಅಲ್ಲಿ 5 ಹೋದರೆ, 7 6 ಹೋದರೆ 5 ಬರುತ್ತೆ. ನೆಕ್ಸ್ಟ್ 9 ಅಲ್ಲಿ 5 ಹೋದರೆ 4 ಬರುತ್ತೆ. ನೆಕ್ಸ್ಟ್ 23 ಇರುತ್ತೆ, 13 ಬರುತ್ತೆ. ಇವೆರಡನ್ನ ಆ್ಯಡ್ ಮಾಡಿದ್ರೆ ಬರುತ್ತೆ 9 10 1 9. ನೆಕ್ಸ್ಟ್ 5 9 0 9 ಅಂದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 6 3/7. 7 6 42, ಅಲ್ಲಿಗೆ 45 divided by 7 into 2 6 6 plus 630 which is equal to 7985 minus question mark minus 5200. So 6 3s are 21, 7 3s are 21, 7 8s are 56. 38 into 45 ಹೇಗೆ ಮಾಡ್ತೀರಾ? ಇಲ್ಲಿ ನೋಡಿ 38 into 45 ಮಾಡೋದು ಈಸಿ. ಹೇಗೆ ಅಂದರೆ 45 into ಫಸ್ಟ್ 30 ಮಾಡಿ, ಏನು ಬರುತ್ತೆ 90 + 45 ಅಂದರೆ 135 ಬರುತ್ತೆ. ಅಲ್ಲಿಗೆ 1350 ಬರುತ್ತೆ. 45 into 8 ಟೈಮ್ಸ್ ಮಾಡಿ. ಅದು ಹೇಗೆ ಮಾಡ್ತೀರಾ ಅಂದರೆ 9 4s ಏನು ಬರುತ್ತೆ, ಫೈಂಡ್ ಔಟ್ ಮಾಡಿಬಿಡಿ, ಆರಾಮಾಗಿ ಬಂದುಬಿಡುತ್ತೆ. ಇದ್ರದ್ದು 9 ಅರ್ಧ ಇದೆಯಲ್ವ, ಇದು 4.5 ಟೈಪ್ ಇದೆ. ಸೊ 90 ಅರ್ಧ ಇದೆ. ಸೊ ಹಾಗಾಗಿ ಏನು ಮಾಡಿ 9 4s ಫೈಂಡ್ ಔಟ್ ಮಾಡಿ. 9 4s 36 ಆಗುತ್ತೆ. ಹಾಗಿದ್ರೆ ಇದು ಕೂಡ 360 ಬರುತ್ತೆ. 2 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ 1 7 1 ಆಗುತ್ತೆ. ಸೊ ಇದಕ್ಕೆ 630 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, 630 ಆ್ಯಡ್ ಮಾಡಿದರೆ 40, ಇಲ್ಲಿ 3 2 3 40 ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಿ, ಈ ಮೈನಸ್ ಇರೋದು ನೋಡಿ, ಇದನ್ನು ಆ ಕಡೆ ತೊಗೊಂಡು ಹೋಗಿ, ಏನಾಗುತ್ತೆ ಮೈನಸ್ ಮೈನಸ್ ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ 5200 ಆ್ಯಡ್ ಆಗುತ್ತೆ. ಅಲ್ಲಿಗೆ 40 5 7 7 540 ಆಗುತ್ತೆ. ಸೊ ನೆಕ್ಸ್ಟ್ ಇವೆರಡನ್ನು ಡಿಫ್ರೆನ್ಸ್ ಮಾಡಿ. ಡಿಫ್ರೆನ್ಸ್ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ, 5 ಅಲ್ಲಿ 0 ಹೋದರೆ 5 ಬರುತ್ತೆ. ನೆಕ್ಸ್ಟ್ 8 ಅಲ್ಲಿ 4 ಹೋದರೆ 4 ಬರುತ್ತೆ. 9 ಅಲ್ಲಿ 5 ಹೋದರೆ ಅಗೇನ್ 4 ಬರುತ್ತೆ. 7 - 7 0 ಆಗುತ್ತೆ, 445. ಸೊ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ಥರ ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ, 30 ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡಿ. ಏನಿದೆ 124 ಸ್ಕ್ವೇರ್ ರೂಟ್ ಆಫ್ ಕ್ವಶನ್ ಮಾರ್ಕ್ ಪ್ಲಸ್ 876 ವಿಚ್ ಇಸ್ ಈಕ್ವಲ್ ಟು 3/4 ಆಫ್ ಅಂತ ಇದೆ. 4 2s ಹೋಗುತ್ತೆ, 4 1s ಹೋಗುತ್ತೆ, ಅಲ್ಲಿಗೆ 630 ಬರುತ್ತೆ, ಪ್ಲಸ್ 742. ಸೊ ಇವೆರಡು ಆ್ಯಡ್ ಮಾಡಿ ಫಸ್ಟ್ ಇದನ್ನು ಡಿಫ್ರೆನ್ಸ್ ಫೈಂಡ್ ಮಾಡಿ. ಎರಡನ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, 2 ಬರುತ್ತೆ, ಇಲ್ಲಿ 7 ಬರುತ್ತೆ, ಇಲ್ಲಿ 1 3 ಬರುತ್ತೆ. ಇದರಲ್ಲಿ 8 7 6 ಹೋದರೆ 6 ಬರುತ್ತೆ. ನೆಕ್ಸ್ಟ್ ಇದರಲ್ಲಿ 7 6 9 ಬರುತ್ತೆ. ನೆಕ್ಸ್ಟ್ 12 8 ಹೋದರೆ 4 ಬರುತ್ತೆ. ಸೊ
divided by 496 divided by 124 square root of question mark is equal to, ಇದು how many times ಹೋಗುತ್ತೆ, ಇದು 4 times ಹೋಗುತ್ತೆ. ಸೊ ಇದನ್ನ ಸ್ಕ್ವೇರ್ ಮಾಡಬೇಕು, ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ, ಆನ್ಸರ್ ವಿಲ್ ಬಿ 16. ಸೊ ಹಾಗಿದ್ರೆ ನಿಮ್ಮ ಆನ್ಸರ್ ಏನು, ಆಪ್ಷನ್ ಬಿ 16. ನೆಕ್ಸ್ಟ್ 70% ಆಫ್ 1680 ಕೊಟ್ಟಿದ್ದಾನೆ. ಪರ್ಸೆಂಟೇಜ್ ಇದ್ರೆ 2 zeros ಇದೆ, ಕ್ಯಾನ್ಸಲ್ ಆಗುತ್ತೆ. ಹಾಗಿದ್ರೆ ಡೈರೆಕ್ಟಾಗಿ 7 ಮಲ್ಟಿಪ್ಲೈ ಮಾಡಿ. 7 8 56, 5 ಕ್ಯಾರಿ 7 6 42, 47 ಆಗುತ್ತೆ. 7 ಬರುತ್ತೆ, 4 ಕ್ಯಾರಿ ಆಗುತ್ತೆ, 7 ಅಲ್ಲಿ 11 ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಪರ್ಸೆಂಟೇಜ್ ಎಕ್ಸ್ ಪರ್ಸೆಂಟೇಜ್ 1750 ವಿಚ್ ಈಸ್ ಈಕ್ವಲ್ ಟು 55% ಆಫ್ 2820 ಅಂತಿದೆ. 50% ಏನಾಗುತ್ತೆ, ಅದರ ಅರ್ಧ ಅಲ್ವಾ. ಹೇಗೆ 55% ಹೇಗೆ ಫೈಂಡ್ ಔಟ್ ಮಾಡೋದಂದರೆ, ಅರ್ಧ ಅಂದರೆ ಏನು ಬರುತ್ತೆ, 1410 ಬರುತ್ತೆ. ಬಟ್ ಇಲ್ಲೇನು 5% ಅಂದರೆ ಏನಾಗುತ್ತೆ ಹೇಳಿ, 1 0 ಕಡಿಮೆ ಆಗುತ್ತೆ, ಅಲ್ಲಿಗೆ 141 ಬರುತ್ತೆ. ಇವೆರಡು ಆ್ಯಡ್ ಮಾಡಿದರೆ 55% ಬಂದ್ಬಿಡುತ್ತೆ. 1551 ಇದಕ್ಕೇನು ಮೈನಸ್ ಮಾಡಬೇಕಂತೆ, 1551 ಮೈನಸ್ 886. ಸೊ ಇವಾಗ ಈಸಿಯಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಈ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋದು ಹೆಂಗೆ, 114 ಆ್ಯಡ್ ಮಾಡಬೇಕು. 114 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, ಇಲ್ಲಿ 1000ಗಿಂತ ಎಷ್ಟು ಕಡಿಮೆ ಇದೆ, ಇದು 114 ಕಡಿಮೆ ಇದೆಯಾ, ಇದೇ 114 ಇದಕ್ಕೆ ಆ್ಯಡ್ ಮಾಡಿ ಏನು ಬರುತ್ತೆ, 665 ಬರುತ್ತೆ. ಈ 665 ಪ್ಲಸ್ಸಲ್ಲಿರುತ್ತೆ. ಸೊ ಇದರಲ್ಲಿ ಡಿಫ್ರೆನ್ಸ್ ಚೆಕ್ ಮಾಡಿ. ಸೊ ಡಿಫ್ರೆನ್ಸ್ ಚೆಕ್ ಮಾಡಿದ್ರೆ ಏನು ಬರುತ್ತೆ, ಮೈನಸಲ್ಲಿ ಬರುತ್ತಲ್ವ ವ್ಯಾಲ್ಯೂ. ಸೊ ಆಪ್ಷನ್ ಕೂಡ ಮೈನಸಲ್ಲಿದೆ ಅಲ್ವಾ. ಸೊ ಡಿಫ್ರೆನ್ಸ್ ಚೆಕ್ ಮಾಡಿ. 6 ಅಲ್ಲಿ 5 ಹೋದರೆ 1 ಬರುತ್ತೆ. ನೆಕ್ಸ್ಟು 7 ಲೋನ್ ಆದರೆ 1 ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ, 5 ಬರುತ್ತೆ. 5 11 ಬಂತು. ಸೊ ಹಾಗಿದ್ರೆ 1750 ಇಲ್ಲಿ 511 ಬರುತ್ತೆ. ಪರ್ಸೆಂಟೇಜ್ ಅಂದರೆ ಇಲ್ಲಿ ಏನಿರುತ್ತೆ, 2 zeros ಬರುತ್ತೆ. ಪರ್ಸೆಂಟೇಜ್ ರಿಮೂವ್ ಮಾಡಿದ್ರೆ ಇದು ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 2 zeros ಬರುತ್ತೆ. 1 0 ಕ್ಯಾನ್ಸಲ್. 175 ಹೌ ಮೆನಿ ಟೈಮ್ಸ್ ಹೋಗುತ್ತೆ, 175 ಹೌ ಮೆನಿ ಟೈಮ್ಸ್ ಹೋಗುತ್ತೆ, ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅದನ್ನ. ಇಲ್ಲಿ ನೋಡಿ 175 ಇದೆ, 75ನ ಇಂಟು ನೋಡಿ 75 ಇಂಟು 4 ಮಾಡಿದರೆ ಏನು ಬರುತ್ತೆ, 150 300 ಬರುತ್ತೆ. 300 ಪ್ಲಸ್ 400. ಸೊ 400 ಪ್ಲಸ್ 300 ಅಂದರೆ 700 ಬರುತ್ತೆ. ಸೊ 700 ಅಂದರೆ ಇಲ್ಲಿ 511 ಜಾಸ್ತಿ ಆಯಿತು. ಸೊ 4 ಟೈಮ್ಸ್ ಬರಲ್ಲ, 3 ಟೈಮ್ಸ್ ಬರುತ್ತೆ. 3 ಟೈಮ್ಸ್ ಅದು 300 ಆಗುತ್ತೆ. 300 ಪ್ಲಸ್ 225 ಆಗುತ್ತೆ. ಸೊ 225 ಕೂಡ 3 ಟೈಮ್ಸ್ ಕೂಡ ಜಾಸ್ತಿ ಆಗುತ್ತಲ್ವಾ. ಸೊ ಅಲ್ಲಿಗೆ ಬರೋದು 2 ಟೈಮ್ಸ್ ಮಾತ್ರ. 2 ಟೈಮ್ಸ್ ಅಂದರೆ ಎಷ್ಟಾಗುತ್ತೆ, 115 ಡಬಲ್ ಮಾಡಿದರೆ 300 ಆಗುತ್ತೆ. 300 ಪ್ಲಸ್ 50 350. ಸೊ 2 ಟೈಮ್ಸ್ ಬರುತ್ತೆ. 350 ಅಂದರೆ ಉಳಿದಿದ್ದು ಎಷ್ಟು, 150 150 160 10. ಓಕೆನಾ. ಸೊ 2 ಟೈಮ್ಸು. ನೆಕ್ಸ್ಟ್ ನೋಡಿ 2 ಟೈಮ್ಸ್ ಅಂದರೆ ಇದು 175 ನಿಯರ್ಲಿ 10 ಟೈಮ್ಸ್ ಅಂದರೆ 10 ಟೈಮ್ಸಲ್ಲಿ 175 10 ಟೈಮ್ಸ್ ಅಂದರೆ ನಿಯರ್ಲಿ 9 ಟೈಮ್ಸ್ ಬರ್ತಾ ಇದೆಯಲ್ಲ. ಓಕೆ, ನಿಯರ್ಲಿ ಏನು ಬರ್ತದೆ, 9 ಟೈಮ್ಸ್ ಬರ್ತದೆ ಅಂತ ಬರಿಬೋದು. ಸೊ ಆಪ್ಷನ್ ವೈಸ್ ಚೆಕ್ ಮಾಡಿ ಅಷ್ಟೇ. ಸೊ ಆಪ್ಷನ್ ವೈಸ್ ಚೆಕ್ ಮಾಡೋಕೆ ಹೋದಾಗ ಯಾವ್ದು ಬರುತ್ತೆ ನೋಡಿ, ಮೈನಸಲ್ಲಿದೆ ಇದು. ಸೊ ಮೈನಸ್ ಫಸ್ಟು 2 ಆಪ್ಷನ್ಸ್ ಅಂದರೂ ಬರೋದಿಲ್ಲ, ಆಲ್ರೆಡಿ ಪ್ಲಸ್ಸಲ್ಲಿದೆ. ನೆಕ್ಸ್ಟ್ 3 ನೋಡಿ ನಿಯರ್, ಓಕೆ 9 ಸಮಥಿಂಗ್ ಬಂದಿದೆಯಲ್ವಾ. ಹಾಗಿದ್ರೆ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಇ ಈಸ್ ಯುವರ್ ಆನ್ಸರ್. ಯಾಕೆಂದ್ರೆ ಇಲ್ಲಿ ನೋಡಿ 1750 10 ಟೈಮ್ಸ್ ಅಂದಾಗ 1750 ಬರುತ್ತೆ. ಇದರಲ್ಲಿ 175ನ ರಿಮೂವ್ ಮಾಡಿದರೆ 5 ಬರುತ್ತೆ. 5 ಬರುತ್ತೆ, ಅಗೇನ್ 7 ಬರುತ್ತೆ, 15 ಬರುತ್ತೆ. ಇಲ್ಲಿ ನೋಡಿ 9 ಟೈಮ್ಸ್ ಇಷ್ಟು ಬರ್ತಾ ಇದೆ, ಕರೆಕ್ಟಾ. ಸೊ ಇದಕ್ಕಿಂತ ಕಡಿಮೆ ಇದೆಯಲ್ವಾ. ಹಾಗಿದ್ರೆ 9 ಪ್ಲಸ್ಸಲ್ಲೇ ಬರಬೇಕು, 29 ಪಾಯಿಂಟ್ ಸಮಥಿಂಗಲ್ಲೇ ಬರಬೇಕು ಆನ್ಸರು. ಸೊ ಹಾಗಿದ್ರೆ ಆಪ್ಷನ್ ಯಾವುದಾಗಿರುತ್ತೆ, ಆಪ್ಷನ್ ಇ ಆಗಿರುತ್ತೆ. ನೆಕ್ಸ್ಟ್ ಏನು ಹೇಳಿದಾನೆ, 6 ಕ್ಯೂಬ್ ಅಂದರೆ ಏನಾಗುತ್ತೆ, 216 ಆಗುತ್ತೆ. 3 power 4 ಅಂದರೆ 3 ಕ್ಯೂಬ್ ಅಂದರೆ ಗೊತ್ತು 64. ಸೊ 3 ಕ್ಯೂಬ್ ಅಂದರೆ ಗೊತ್ತು 27 ಇಂಟು 3 ಟೈಮ್ಸ್ ಅಂದರೆ 81 ಆಗುತ್ತೆ. ಸೊ ಇಂಟು 81 ಆಗುತ್ತೆ. 9 power 3 ಇದೆ, ಅದನ್ನು 9 ಕ್ಯೂಬೇ ಬರಿಬೇಕಂತ ಇಲ್ಲ, ನೀವು 9 ಇಂಟು 9 ಅಂತ ಬರೆದ್ರೂ ಬರುತ್ತೆ. 3 ಟೈಮ್ಸ್ 9 ಬರೆದ್ರೂ ಬರುತ್ತೆ. ನೆಕ್ಸ್ಟ್ ಮೈನಸ್ 49 ವಿಚ್ ಈಸ್ ಈಕ್ವಲ್ ಟು ಮೈನಸ್ ಕ್ವಶನ್ ಮಾರ್ಕ್ ಸ್ಕ್ವೇರ್ ಉಳಿಯುತ್ತೆ. ಸೊ ಇದು ನೋಡಿ 9 9 ಹೋಗುತ್ತೆ. ಸೊ 9 ಕ್ಯಾನ್ಸಲ್ ಆಗುತ್ತೆ. 9 ಹೌ ಮೆನಿ ಟೈಮ್ಸ್ ಹೋಗುತ್ತೆ, 9 24 ಟೈಮ್ಸ್ ಹೋಗುತ್ತೆ. ಸೊ 24 ಟೈಮ್ಸ್ ಹೋಯಿತು ಅಂದರೆ 24 ಮೈನಸ್ 49 ಮಾಡಿದ್ರೆ ಏನು ಬರುತ್ತೆ, 25 ಬರುತ್ತೆ. ಸೊ 25 ಇಲ್ಲಿ ಮೈನಸ್ ಇರುತ್ತೆ, ಇಲ್ಲೂ ಕೂಡ ಮೈನಸ್ ಕ್ವಶನ್ ಮಾರ್ಕ್ ಎಕ್ಸ್ ಸ್ಕ್ವೇರ್ ಇದೆ, ಮೈನಸ್ ಮೈನಸ್ ಕ್ಯಾನ್ಸಲ್. ಹಾಗಿದ್ರೆ ಕ್ವಶನ್ ಮಾರ್ಕ್ನ ವ್ಯಾಲ್ಯೂ ಏನಾಗುತ್ತೆ, 5. ಆಪ್ಷನ್ ಏನಾಗುತ್ತೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ
ಸೊ 0.1125 ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 0.25 ಹೋಲ್ ಸ್ಕ್ವಯರ್ ಇಂಟು ಸರ್ಡ್ಸಲ್ಲಿ ಇದೆಯಲ್ವಾ. ಸೊ ಸರ್ಡ್ಸ್ ಇದ್ದಾಗ ತುಂಬ ಸಿಂಪಲ್ಲು, ಏನೂ ಇಲ್ಲ. 0 ಪಾಯಿಂಟ್ ಆದಮೇಲೆ ನೋಡಿ 125 ಇದೆ, ಅದು 0.5ನ ಕ್ಯೂಬ್ ಇದೆ. 0.5 ಇಂಟು 0.5 ಮಾಡಿದ್ರೆ ಏನು ಬರುತ್ತೆ? 0.25 ಬರುತ್ತೆ. ಕರೆಕ್ಟಾ? ಇಲ್ಲೇನಿದೆ 0.125 ಅಂದರೆ ಇದೇನಕ್ಕೆ ಈಕ್ವಲ್ಲು? 0.5 ಕ್ಯೂಬಿಗೆ ಈಕ್ವಲ್ಲು. ಇದು 0.5 ಸ್ಕ್ವೈರಿಗೆ ಈಕ್ವಲ್ಲು. ಸೊ ಹಾಗಿದ್ರೆ ಇವಾಗ ಡೈರೆಕ್ಟಾಗಿ ಆನ್ಸರ್ಸ್ ಬರಿಬೋದಾ ನಾವು? ಎಲ್ಲಿ ನೋಡಿ, 0.5 ಹೋಲ್ ಕ್ಯೂಬ್ ಇದೆ. ನೆಕ್ಸ್ಟ್ ಡಿವೈಡೆಡ್ ಬೈ ಏನಿದೆ? 0.5 ಸ್ಕ್ವಯರ್ ಹೋಲ್ ಸ್ಕ್ವಯರ್ ಇಂಟು 0.5 ಸ್ಕ್ವಯರ್ ವಿಚ್ ಇಸ್ ಈಕ್ವಲ್ ಟು 0.5 ಟು ದ ಪವರ್ -3 ಅಂತ ಇದೆ. ಸೊ ಇಲ್ಲಿ 2 2s ಏನಾಗುತ್ತೆ? ಇವೆರಡನ್ನು ಮಲ್ಟಿಪ್ಲೈ ಆಗುತ್ತೆ. 2 2s 4 ಆಗುತ್ತೆ, 3 3s 9 ಆಗುತ್ತೆ. 9 - 4 ಅಂದರೆ 5 ಬರುತ್ತೆ. 5ಗೆ +2, ಇಲ್ಲಿ 5 ಬರುತ್ತೆ. ಸೊ ನೆಕ್ಸ್ಟು ಇಲ್ಲಿ +2 ಇದೆ ವಿಚ್ ಇಸ್ ಈಕ್ವಲ್ ಟು -3 ಆಗುತ್ತೆ. ಹಾಗಿದ್ರೆ ಈ -3 ಈ ಕಡೆ ಬಂದರೆ +3 ಆಗುತ್ತೆ. 5 + 2 7, 7 + 3 10 ಆಗುತ್ತೆ. ಹಾಗಿದ್ರೆ ಕ್ವಶನ್ ಮಾರ್ಕ್ ಬೆಲೆವೇನು? 10. ಸೊ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, 36% ಆಫ್ 420 ಇದೆ. ಸೊ ಅದೇನಂತ ಬರ್ಕೋಬೋದು? 420% ಆಫ್ 36 ಅಂತ ಬರ್ಕೋಬೋದಾ? ಮೈನಸ್ 56% ಆಫ್ 350 ಇದೆ, 350% ಆಫ್ 56 ಅಂತ ಬರ್ಕೋಬೋದಲ್ವಾ? ನೆಕ್ಸ್ಟ್ ಸೊ ಆ ಕಡೆ ಕ್ವಶನ್ ಆ ಕಡೆ -94 ಇದೆ, ಈ ಕಡೆ ಬಂದರೆ 94 ಆಗುತ್ತೆ, +94 ವಿಚ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಇಲ್ಲಿ ನೋಡಿ 100% ಅಂದರೆ 36, 400 ಅಂದರೆ 4 ಟೈಮ್ಸ್ ಆಗುತ್ತೆ. 4 ಟೈಮ್ಸ್ ಅಂದರೆ 36, 4 ಟೈಮ್ಸ್ ಅಂದರೆ 144, 10% ಅಂದರೆ 3.6, 2% ಅಂದರೆ 7.2. ಎರಡನ್ನ ಆ್ಯಡ್ ಮಾಡಿದರೆ 2, ಇಲ್ಲಿ 151.2 ಬರುತ್ತೆ. ನೆಕ್ಸ್ಟ್ ಮೈನಸ್ ನೋಡಿ 350 ಇದೆಯಲ್ವಾ. ಸೊ 100% ಅಂದರೆ 56, 300% ಅಂದರೆ 168 ಆಗುತ್ತೆ. 50% ಅಂದರೆ 28 ಆ್ಯಡ್ ಮಾಡಿ. ಸೊ ಸ್ಪ್ಲಿಟ್ ಮಾಡೋದು ಪರ್ಸೆಂಟೇಜ್ನ ಆ್ಯಡ್ ಮಾಡೋದು ಅಷ್ಟೇ. ಸೊ 886191 196 ಮೈನಸ್ಸು ಇಲ್ಲಿ ಏನಿದೆ +94 ವಿಚ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಇವಾಗ ನೋಡಿ ಈ -196 +94 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 10 ಏನು ಬರುತ್ತೆ? 102 ಬರುತ್ತೆ. -102 ಇಲ್ಲಿ 151.2 ಇದೆ. ಸೊ ಇವೆರಡನ್ನು ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ? 102ನ ಮೈನಸ್ ಮಾಡಬೇಕು. ಸೊ ಇಲ್ಲಿ 2 ಬರುತ್ತೆ. ನೆಕ್ಸ್ಟ್ 1ಅಲ್ಲಿ 2 ಹೋದರೆ 11ಅಲ್ಲಿ 2 ಹೋದರೆ 9 ಬರುತ್ತೆ, ಇಲ್ಲಿ 4 ಬರುತ್ತೆ. ಹಾಗಿದ್ರೆ ಆನ್ಸರ್ ಏನಾಗುತ್ತೆ? 49.2 ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಡಿಫ್ರೆನ್ಸ್ ಮಾಡಿದ್ರೆ ಏನು ಬರುತ್ತೆ? ಸೊ 12ಅಲ್ಲಿ 6 ಹೋದರೆ 6 ಬರುತ್ತೆ. ನೆಕ್ಸ್ಟ್ 8ಅಲ್ಲಿ 3 ಹೋದರೆ 5 ಬರುತ್ತೆ. ನೆಕ್ಸ್ಟ್ 7ಅಲ್ಲಿ 1 ಹೋದರೆ 6, 4ಅಲ್ಲಿ 8ಅಲ್ಲಿ 4 ಹೋದರೆ 4 ಬರುತ್ತೆ. ಡಿವೈಡ್ ಬೈ ಎಕ್ಸ್ ಇದೆ. ಸೊ ಎಕ್ಸ್ ಈ ಕಡೆ ಹೋದರೆ ಈ ಕಡೆಯಲ್ಲಿ ಏನು ಬರುತ್ತೆ? 145.5 ಬರುತ್ತೆ. ಸೊ ಇಲ್ಲಿ ನೋಡಿ ಪಾಯಿಂಟ್ನ ರಿಮೂವ್ ಮಾಡಿಬಿಡಿ, ಜಸ್ಟ್ ಇಲ್ಲಿ 0 ಬರೀರಿ. ಇವಾಗ ಏನು ಮಾಡಿ 5 ಇಂದ ಡಿವೈಡ್ ಮಾಡ್ತಾ ಹೋಗಿ, ಆರಾಮಾಗಿ ಆನ್ಸರ್ ಬರುತ್ತೆ. ಸೊ 5 ಹೌ ಮೆನಿ ಟೈಮ್ಸ್? 5 2s 5 9s 5 1s 5 9s 5 3s 5 1 2s. ಹಾಗಿದ್ರೆ ಹೌ ಮೆನಿ ಟೈಮ್ಸ್ ಹೋಗುತ್ತೆ ಇದು? 1 ಇದೆ ಇಲ್ಲಿ ನೋಡಿ, ಲಾಸ್ಟ್ 1 ಇದೆ. ನೆಕ್ಸ್ಟ್ ಏನಿದೆ ಇಲ್ಲಿ? ಅಪ್ರಾಕ್ಸಿಮೇಟ್ಲಿ 300 ಇದೆಯಲ್ವಾ. 300 ಅಂದರೆ ಏನು 3 ಟೈಮ್ಸ್ ಮ್ಯಾಕ್ಸಿಮಮ್ ಹೋಗುತ್ತೆ. 3 3s 3 ಆಗುತ್ತೆ, 3 7 2 ಕ್ಯಾರಿ ಆಗುತ್ತೆ, 3 2s 6 7 8 ಬರುತ್ತೆ. ಸೊ ಅಲ್ಲಿಗೆ 873 ಬರುತ್ತೆ. ಸೊ 873 ಅಂದರೆ ಹೋಗುತ್ತೆ ಅಲ್ವಾ. 27 + 31 ಅಂದರೆ 58 ಉಳಿಯುತ್ತೆ, ಅಲ್ಲಿಗೆ 582 ಉಳಿಯುತ್ತೆ. ಸೊ ಹಾಗಿದ್ದರೆ ಇದು ಹೌ ಮೆನಿ ಟೈಮ್ಸ್ ಹೋಗುತ್ತೆ? 3 ಟೈಮ್ಸ್ ಹೋಗುತ್ತಲ್ವಾ. 291 3 ಟೈಮ್ಸ್ ಹೋಗುತ್ತೆ. ನೆಕ್ಸ್ಟು ರಿಮೈನಿಂಗ್ 582 ಆಗುತ್ತೆ, 58 ಉಳಿಯುತ್ತೆ, 2 ಇಲ್ಲಿದೆ, ಹಾಗಿದ್ರೆ 2 ಟೈಮ್ಸ್ ಹೋಗುತ್ತೆ. ಸೊ ಹಾಗಿದ್ರೆ ಆಪ್ಷನ್ ಯಾವುದಾಗುತ್ತೆ? 32. ಆಪ್ಷನ್ ವಿಲ್ ಬಿ ಬಿ ಇಸ್ ಯುವರ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ? 2 3/5. 2 3/5 ಅಂದರೆ 5 2s 10 + 3 ಅಂದರೆ 13 ಆಗುತ್ತೆ, 13/5 ಆಗುತ್ತೆ. ನೆಕ್ಸ್ಟ್ ಮಲ್ಟಿಪ್ಲೈ ಡಿವೈಡೆಡ್ ಬೈ
3 1/3 ಇದೆ 13 39 39 ಪ್ಲಸ್ 1 ಅಂದರೆ 40 40 ಡಿವೈಡ್ ಬೈ 13 ಇಂಟು 19 ಆಗುತ್ತೆ ಮೈನಸ್ 40% ಆಫ್ 330 ಇದೆ. ಸೊ 0% ಅಂದರೆ 0 ಕ್ಯಾನ್ಸಲ್ ಆಗುತ್ತೆ. 4 3 12 1 ಕ್ಯಾರಿ 4 12 ಅಂದರೆ 132 ಬರುತ್ತೆ ವಿಚ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ 13 13 ಕ್ಯಾನ್ಸಲು 5 8 ಆಗುತ್ತೆ. 8 ಇಂಟು 19 ಅಂದರೆ 19 8 ಎಷ್ಟು ಟೇಬಲ್ಸು 152 ಮೈನಸ್ 132 ವಿಚ್ ಈಸ್ ಈಕ್ವಲ್ ಟು ಡಿಫ್ರೆನ್ಸ್ ಏನಾಗುತ್ತೆ ವಿಚ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಡಿಫ್ರೆನ್ಸ್ ಏನಾಗುತ್ತೆ ಡಿಫ್ರೆನ್ಸ್ ವಿಲ್ ಬಿ 20. ಓಕೆನಾ. ಸೊ ಆಗಿದ್ರೆ ಆಪ್ಷನ್ ಏನಾಗುತ್ತೆ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಮಾಡಿ. ನೆಕ್ಸ್ಟ್ ನೋಡಿ ಸ್ಕ್ವೇರ್ ರೂಟ್ ಆಫ್ 9216 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 5329 ವಿಚ್ ಈಸ್ ಈಕ್ವಲ್ ಟು ಕ್ವಶನ್ ಸ್ಕ್ವೇರ್ -12 ಅಂತ ಇದೆ. ಇದ್ರ ಸ್ಕ್ವೇರ್ ರೂಟ್ ಹೇಗೆ ಫೈಂಡ್ ಮಾಡೋದು ಸಿಂಪಲ್ ಕಾನ್ಸಿಕ್ಯೂಟಿವ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡ್ತಾ ಹೋಗಿಸಿ. ಯಾವ ಥರ ಬರುತ್ತೆ ಅಂದರೆ 6 ಇಂಟು 7 6 7 42 ರೇಂಜಲ್ಲಿ ಇದೆಯಾ ಇಲ್ಲ ಇದು 42ಗಿಂತ ಜಾಸ್ತಿ ಇದೆ. ಏನು ನೋಡಿ 8 9 72 ಬರಲ್ಲ. 9 10 9 ಇಂಟು 10 ಮಾಡಿ ಕಾನ್ಸಿಕ್ಯೂಟಿವ್ ನಂಬರ್ 9 ನೆಕ್ಸ್ಟ್ 10 ಬರುತ್ತೆ 9 10 90. ಸೊ ಏನು ನೋಡಿ 90 ನೆಕ್ಸ್ಟ್ ಇದೆ ಅಲ್ವಾ ಅಂದರೆ 95 ಸ್ಕ್ವೇರ್ನ ನೆಕ್ಸ್ಟ್ ಬರುತ್ತಿದ್ದು 95 ಸ್ಕ್ವೇರ್ನ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ನಂಬರಲ್ಲಿ ಯಾವುದು 6 ಬರುತ್ತೆ ಬರೋದೇ 96ಗೆ. ಸೊ ಹಾಗಿದ್ರೆ ಇದು ಸ್ಕ್ವೇರ್ ರೂಟ್ ಏನಾಗಿರುತ್ತೆ 96. ಅದೇ ಥರ ಇದು ಕೂಡ ಇದು ನೋಡಿ 5 3 ಇದೆ ನಿಮಗೆ 7 ಇಂಟು 8 ಮಾಡಿದೆ 7 8 56 ಬರ್ತಾ ಇದೆ ಕರೆಕ್ಟಾ 56 ಬರ್ತಾ ಇದೆ ನಿಯರ್ ನಂಬರ್ರೆ 53 ಬಟ್ 56 ಏನೋ ಜಾಸ್ತಿ ಇದೆ ಇದಕ್ಕಿಂತ ಕಡಿಮೆ ಇದೆ ಅಲ್ವಾ 53 ಕಡಿಮೆ ಇದೆ ಅಂದರೆ 50 ಸೊ 7 8 56 ಅಲ್ವಾ. ಸೊ ಇದು ನೋಡಿ 7 8 56 ಬರುತ್ತೆ 56ಗಿಂತ ಕಡಿಮೆ ಇದೆ ಅಂದರೆ ಕಾನ್ಸಿಕ್ಯೂಟಿವ್ ನಂಬರಲ್ಲಿ 7 8 ಮಲ್ಟಿಪ್ಲೈ ಮಾಡಿದಾಗ 56 ಬರುತ್ತೆ 56ಗಿಂತ ಕಡಿಮೆ ಇದೆ ಅಂದರೆ 75 ಸ್ಕ್ವೇರ್ಗಿಂತ ಕಡಿಮೆ ವ್ಯಾಲ್ಯೂವಲ್ಲಿ ಇದು 9 ಬರ್ತಾ ಇದೆ ಅಂದರೆ ಆಬ್ವಿಯಸ್ಲಿ ಎಂಡಿಂಗ್ ಏನಾಗಿರಬೇಕು 3 ಆಗಿರಬೇಕು. ಹಾಗಿದ್ರೆ ಇದು 73 ಆಗಿರುತ್ತೆ. ಸೊ ಎರಡನ್ನೇ ಆ್ಯಡ್ ಮಾಡಿದ್ರೆ ಬರುತ್ತೆ 169 ಬರುತ್ತೆ. ಅಗೇನ್ ಇನ್ನೊಂದು ಸ್ಕ್ವೇರ್ ರೂಟ್ ಇದೆ. ಸೊ ಅವಾಗ ಏನಾಗುತ್ತೆ 13 ಬರುತ್ತೆ 13 ಇಸ್ ಈಕ್ವಲ್ ಟು ಸ್ಕ್ವೇರ್ ಮೈನಸ್ 12 ಇದೆ ಈ ಕಡೆ ಬಂದರೆ 25 ಆಗುತ್ತೆ. ಸೊ 25 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಸ್ಕ್ವೇರ್ ಆಗುತ್ತೆ. ಹಾಗಿದ್ರೆ ಕ್ವಶನ್ ಮಾರ್ಕ್ನ ವ್ಯಾಲ್ಯೂ ಏನಾಗುತ್ತೆ 5. ಸೊ ಇದ್ರೆ ಆನ್ಸರ್ ಏನಾಗುತ್ತೆ ಆಪ್ಷನ್ ಸಿ 5 ಇಸ್ ದ ರೈಟ್ ಆನ್ಸರ್. 2 1/19 ಇದೆ 19 2 38 39 ಡಿವೈಡೆಡ್ ಬೈ 19 ನೆಕ್ಸ್ಟ್ ಇಂಟು 7 5 35 ಇದೆ 35 ಪ್ಲಸ್ 3 ಏನಾಗುತ್ತೆ 38 ಆಗುತ್ತೆ 38 ಡಿವೈಡ್ ಬೈ 7 ಡಿವೈಡೆಡ್ ಬೈ ಇದ್ರೆ ರೆಸಿಪ್ರೋಕಲ್ ಉಲ್ಟಾ ಆಗುತ್ತೆ 7 1 7 7 1 7 ಪ್ಲಸ್ 6 ಅಂದರೆ 13 ಆಗುತ್ತೆ. ಹಾಗಿದ್ರೆ 13 ಇಲ್ಲಿ ಬರುತ್ತೆ 7 ಇಲ್ಲಿ ಬರುತ್ತೆ ಇಂಟು ನೆಕ್ಸ್ಟ್ ಮೈನಸ್ 2 1/2 ಅಂದರೆ 5/2 ಆಗುತ್ತೆ ವಿಚ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ 3 2 6 7/2 ಆಗುತ್ತೆ. ಸೊ ಇವಾಗ ಇಲ್ಲಿ ನೋಡಿ 13 3 ಹೋಗುತ್ತೆ 19 2 ಹೋಗುತ್ತೆ 7 7 ಕ್ಯಾನ್ಸಲ್ 3 2 6 ಆಗುತ್ತೆ 6 ಮೈನಸ್ 5/2 ನೋಡಿ 6 ಮೈನಸ್ 5/2 ಅಂದರೆ 2.5 ಇದೀ ಕಡೆ ಬಂದರೆ ಪ್ಲಸ್ ಆಗುತ್ತೆ 3/2 ಅಂದರೆ 7/2 ಅಂದರೆ 3.5 ಇತ್ತು ಅಲ್ವಾ. ಸೊ ಇದು 3.5ನ ಹಾಗೆ ಬರೀರಿ ಇಲ್ಲೇ ನೋಡಿ. ಸೊ ಈ ಡಿಫ್ರೆನ್ಸ್ ಎಷ್ಟಿದೆ 1 ಇದೆ ಪ್ಲಸ್ 1 6 ಆಬ್ವಿಯಸ್ಲಿ ಏನಾಗುತ್ತೆ ಆನ್ಸರು 7. ಹಾಗಿದ್ರೆ ಆಪ್ಷನ್ ಏನಾಗುತ್ತೆ ಆಪ್ಷನ್ 7. ಸೊ 7 ಅಂದರೆ ಆಪ್ಷನ್ ಇ 7 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಏನಿದೆ 61% ಆಫ್ 400 ಇದೆ ಪರ್ಸೆಂಟೇಜ್ ಅಂದರೆ 0 ಕ್ಯಾನ್ಸಲ್ ಆಗುತ್ತೆ 4 1 4 4 6 24 ಮೈನಸ್ 15% ಆಫ್ 180 ಅಂತಿದೆ 10% ಅಂದರೆ 18 ಆಗುತ್ತೆ. ಸೊ 5% ಅಂದರೆ 18ನ ಅರ್ಧ 9 ಆಗುತ್ತೆ ಅಲ್ಲಿಗೆ 27 18 ಪ್ಲಸ್ 9 ಮಾಡಿದರೆ 27 ಬರುತ್ತೆ. ಮೈನಸ್ ಕ್ವಶನ್ ಮಾರ್ಕ್ ಆ ಕಡೆ ಹಾಕಿದ್ರೆ ಪ್ಲಸ್ ಆಗುತ್ತೆ ಇಲ್ಲಿ ಮೈನಸ್ 98 ವಿಚ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆನಾ. ಸೊ ಇವಾಗ ಇವೆರಡನ್ನ ಆ್ಯಡ್ ಮಾಡಿ ಏನು ಬರುತ್ತೆ 125 ಬರುತ್ತೆ ಇಲ್ಲಿ 244 ಇದೆ. ಸೊ ಇಲ್ಲಿ ಎಷ್ಟು ಡಿಫರೆನ್ಸ್ ಇದೆ 19 ಇದೆ. ಸೊ 19 ಅಂದರೆ 119 ಈಸ್ ಯುವರ್ ರೈಟ್ ಆನ್ಸರ್. ಸೊ ಹಾಗಿದ್ರೆ ಆಪ್ಷನ್ ಯಾವುದಾಗುತ್ತೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ ನೆಕ್ಸ್ಟು ಕ್ಯೂಬ್ ರೂಟ್ ಆಫ್ 4913 ಅಂತ ಇದೆ. ಕ್ಯೂಬ್ ರೂಟ್ ಆಫ್
4913 divided by cube root of 2197 into square root of 676 ಅಂತ ಇದೆ. ಸೊ ಕ್ಯೂಬ್ ರೂಟ್ನ ಹೇಗೆ ಫೈಂಡ್ ಮಾಡೋದು? ಇಲ್ಲಿ ನೋಡಿ, ಫಸ್ಟ್ ಯಾವಾಗಲೂ ರೇಂಜ್ ನೋಡಬೇಕು. ಇದು ಯಾವ ರೇಂಜಲ್ಲಿದೆ? 1000 ಇಂದ 8000 ಇದೆ, ಎಂಡಿಂಗ್ ವಿತ್ 3 ಇದೆ. ಹಾಗಿದ್ರೆ ಆಬ್ವಿಯಸ್ಲಿ ಇದು 7 ಕ್ಯೂಬ್ ಆಗಿರುತ್ತೆ. ಡಿವೈಡೆಡ್ ಬೈ ಇಲ್ಲಿ ನೋಡಿ 2197 ಇದೆ, 1000 ಇಂದ 8000 ಇದೆ ರೇಂಜು. ಸೊ 1 to 8 ಅಂದರೆ ಏನು ಬರುತ್ತೆ? ಫಸ್ಟ್ ಡಿಜಿಟ್ ಏನು ಬರುತ್ತೆ? 1 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಎಂಡಿಂಗ್ ವಿತ್ 7 ಇದೆ, ಎಂಡಿಂಗ್ ವಿತ್ 7 ಅಂದರೆ ಆಬ್ವಿಯಸ್ಲಿ 3 ಆಗುತ್ತೆ. ನೆಕ್ಸ್ಟ್ ಇಂಟು ಇಲ್ಲೇನಿದೆ 676, ಇದು ಯಾವ್ದ್ರ ಸ್ಕ್ವೇರ್ ರೂಟು? 26. ಸೊ 13 2s ಆಗುತ್ತೆ. ಹಾಗಿದ್ರೆ ಆನ್ಸರ್ ಏನಾಗುತ್ತೆ? 34. ಸೊ ಆಪ್ಷನ್ ಯಾವುದು? ಆಪ್ಷನ್ ಇ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ, ಈ ಒಂದು ಸೀರೀಸ್ನ, ಈ ಒಂದು ವಿಡಿಯೋನ ಲಾಸ್ಟ್ ಕ್ವಶನ್. ಸೊ 24% ಆಫ್ 6700 ಇದೆ. ಹಾಗಿದ್ರೆ ಪರ್ಸೆಂಟೇಜು 2 zeros ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳಿಯೋದೇನೋ 24 into 67 ಪ್ಲಸ್ 47% ಆಫ್ 8500 ಇದೆ. 2 zeros ಕ್ಯಾನ್ಸಲ್ ಆದರೆ 47 into 85 ಇದೆ. ಸೊ ಏನಿಲ್ಲ, ಜಸ್ಟ್ ಮಲ್ಟಿಪ್ಲೈ ಮಾಡಿ ಆನ್ಸರ್ನ ಫೈಂಡ್ ಔಟ್ ಮಾಡಿ. ಮಲ್ಟಿಪ್ಲೈ ಕೂಡ ಫಾಸ್ಟಾಗಿ ಮಾಡ್ಬೋದು. ಹೇಗೆ ಮಾಡ್ತೀರಾ ನೋಡಿ, 24 into 5 ಟೈಮ್ಸ್ ಗೊತ್ತು, ಪ್ಲಸ್ 2 ಆ್ಯಡ್ ಮಾಡಿದ್ರೆ 7 ಆಗುತ್ತಲ್ವಾ. ಸೊ 24 into 5 ಅಂದರೆ 120, ಪ್ಲಸ್ 2 ಟೈಮ್ಸ್ ಅಂದರೆ 48. ಸೊ 120 ಪ್ಲಸ್ 48 ಅಂದರೆ 68 ಆಗುತ್ತೆ. 8 16 ಕ್ಯಾರಿ ಆಗುತ್ತೆ. 24 into 6 ಅಂದರೆ 144, 144 ಪ್ಲಸ್ 16 ಅಂದರೆ 160 ಬರುತ್ತೆ. ಪ್ಲಸ್ 47 into 85 ಇದೆ. ಸೊ ಇದು ಹೇಗೆ ಮಾಡ್ತೀರಾ? 47 ನೋಡಿ, 47 into 5 ಅಂತೂ ಮಾಡ್ಬೋದಲ್ವಾ. 47 5 ಹೌ ಮೆನಿ ಟೈಮ್ಸ್ ಆಗುತ್ತೆ? 47 ನೋಡಿ, 4 into 5 ಮಾಡಿದರೆ 200 ಬಂದ್ಬಿಡುತ್ತೆ. 200 ಪ್ಲಸ್ 7 5 35, 235 ಬರುತ್ತೆ. ಸೊ 5 ಹಾಗೆ ಬರೀತೀರಾ. ಸೊ 23 ಕ್ಯಾರಿ ಆಗುತ್ತೆ. ನೆಕ್ಸ್ಟ್ ಏನು ಮಾಡಿ, 8 7 56, 6 5 ಕ್ಯಾರಿ ಆಗುತ್ತೆ. 8 4 32, 37 ಆಗುತ್ತೆ. 37 ಪ್ಲಸ್ 23 ಅಂದರೆ 99, 399. ಸೊ 399 ಬರುತ್ತೆ. ಸೊ ಇವೆರಡನ್ನು ಆ್ಯಡ್ ಮಾಡಿ. ಇವಾಗ ಏನು ಬರುತ್ತೆ? 3 ಬರುತ್ತೆ, 1 ಅಂದರೆ 10, 1 ಕ್ಯಾರಿ ಬರುತ್ತೆ. ಸೊ 16 ಆಗುತ್ತೆ, 4 5. ಅದಕ್ಕೆ 5603 ಇಸ್ ದ ಆನ್ಸರ್. ಸೊ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿಗೆ ಈ ವಿಡಿಯೋ ಕ್ಲಾಸು ಎಂಡ್ ಆಗುತ್ತೆ. ಸೊ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ನಾನು ಅರ್ಥಮೆಟಿಕ್ ಕ್ಲಾಸಸ್ನ ಇದೇ ಥರ ಕ್ವಶನ್ಸ್ ಹಾಕಿ ಫ್ರೀ ಅವೈಲೇಬಲ್ PDFs ಕ್ವಶನ್ಸ್ನ, ಬೆಸ್ಟ್ ಕ್ವಶನ್ಸ್ನ ಪಿಕ್ ಮಾಡಿ ನಿಮಗೆ ಪ್ರೊವೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಚಾನಲ್ನ ಸಪೋರ್ಟ್ ಮಾಡಿ, ಆದಷ್ಟು ಎಲ್ಲ ಕನ್ನಡ ಸ್ಟೂಡೆಂಟ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.